ದೇವಸ್ಥಾನಕ್ಕೆ ಅಲ್ಲಿ 5 ಲಕ್ಷ ಕೊಟ್ಟಿದ್ದೆ ನಾನು ಬರಕ್ಕೆ ಹೋಗ್ಲಿಲ್ಲ ಮಾಡಿ ದೇವ್ರ ಕೆಲಸ ಕೆಲಸ ಮಾಡ್ಬೇಕು ಅಂತ ಬಿಟ್ಬಿಟ್ಟೆ. ಆಮೇಲೆ 3 ಸತಿ ಕೇಳ್ತೀನಿ ಯಾಕೆ ಅವ್ರಿಗೆ ಸಮಾಧಾನ ಇಲ್ಲ, ಯಾಕೆ ಹಂಗೆ ಮಾಡಿ ಬರ್ತಾ ಇದ್ದೀವಿ. ಇವತ್ತೇ ಬಿಟ್ಟು ತುಂಬಾ ಸತಿ న్యాయమూరుండు సమంగా తూగల గలాట్లు తూగుతాము అంటే ఏడాది లేకుండా అయిపోతాం. ఖాళీ పేపర్ కింద ఖాళీ బాటిల్ ఉంటాయి కదా, ఖాళీ బాటిల్ ఉంటాయి కదా, ఆడుకొని ఉంటాయి అనేక న్యాయ ధర్మంలో అదే అవే చేసింటారు. మళ్ళా ఊరిని కాపాడుకునేదానికి పెద్ద మనిషే కావాలి. కర్పూర్ మంటా ఉంది. ఈ ఊరోళ్ళు ఎవరు అడుగు ఫస్ట్ బ్యానర్ కట్టింది మా ఇంట్లో. నేను కూడా సిద్ధరామయ్య పెట్టింది మేడం. అవన్నీ చేయాల, షరత్ రావాలా అంటే కుటుంబం ಎಲ್ಲರಿಗೂ అక్కడ ముందే చైర్మన్ ఉంటామంటే మనం మనుషులప్ప అవన్నీ అయ్యేది. అంటే దిగి కూడా ఉందామంటే తీసుకొని పోవాలి. దేవుడు ఏం పెట్టాడో ఎవరో ఏం ఎత్తుకోడి మక్కలు కొనుక్కొట్టు. నువ్వు పసుపు కుంకుమిచ్చి ఆ పొండ్లంతా అయ్యమ్మా వాళ్ళకి ఇచ్చి ఆయన్ని ఇస్తాడు. అందరికి ಪಸ್ಪು ಕುಮ್ಮಿ ಆಗ್ಬೇಕು. ಮಿನಿ ಅಂಗನವಾಡಿ ಮಾಡಬೇಕು. ನಮ್ಮ SC ಕಾಲೋನಿ ಹುಡುಗರಿದ್ದಾರೆ, ಬಡವರು ಇದ್ದಾರೆ, ಓದ್ಕೊಳ್ಳಿ. ನಮ್ಮ ದೇವಸ್ಥಾನ ಕಟ್ತಾ ಇದ್ವಿ, ಏನಾದರೂ ಚಂದ ಕೊಡಿ, ಸಹಾಯ ಮಾಡಿ ಅಂತ ಹೇಳ್ತಾರೆ. పర్వాలే. దేవుడు ఒళ్ళే పెద్దోళ్ళు చెప్పినారు వినండి. మళ్ళీ మీరే నువ్వు చెప్పు. ಗೋಪಾಲ್ ಶಶಿಧರ್ ಮೇಡಮ್ ಅವರು ಶಾಸಕರಾದ್ಮೇಲೆ 1.5 ಕೋಟಿ ಹಾಕಿದ್ದಾರೆ ತಾರ್ ರೋಡ್. ನಮ್ಮ ಅದೃಷ್ಟ ಏನಂದ್ರೆ ಮೊದಲು 1 ಲೇಯರ್ ಇತ್ತು, ಇವಾಗ 2 ಲೇಯರ್ ಆಗಿದೆ. ಶಾಶ್ವತವಾಗಿ ರೋಡ್ ಇರುತ್ತೆ. ಮತ್ತೆ ವಾಟರ್ ಫಿಲ್ಟರ್ ಕೇಳಿದ್ರು, ವಾಟರ್ ಫಿಲ್ಟರ್ ಕೊಟ್ಟಿದ್ದಾರೆ. ಐಮಾಕ್ಸ್ ಲೈಟು ಕೊಟ್ಟಿದ್ದಾರೆ. ಇನ್ನು ಆ ಊರಿನಲ್ಲಿ ಸಮುದಾಯ ಭವನ ಕೊಟ್ಟಿದ್ದಾರೆ. ನಮ್ಗೆ 2-3 ಆ ಊರಿಗೆ ಈ ಊರಿಗೆ CC ರಸ್ತೆಗಳು ಬೇಕು, ಮೂಲಸೌಕರ್ಯ ಕೃಷ್ಣಾಪುರಕ್ಕೆ. ಮತ್ತೆ ಆ ಸುಂದರಪಾಳ್ಯ ಸರ್ಕಲ್ ನಲ್ಲಿ ಒಂದು ಐಮಾಕ್ಸ್ ಲೈಟ್ ಬೇಕು. ಯಾಕಂದ್ರೆ 3-4 ಊರಿಗೆ ಅದು ಹೋಗುವಂತ ಜಾಗ. ಅದರಿಂದ ಸರ್ಕಲ್ ಅಂದ್ರೆ ಮಸೀದಿ ಸರ್ಕಲ್. ಬೇಡಿಕೆ ಅದು ಆಗಿರೋದು ಹೇಳ್ಬೇಕಲ್ಲ. ಆಮೇಲೆ ಈಗ ನಾವ್ ಏನ್ ಕೇಳಿದ್ರು ಅದು ನಮ್ಗೆ ಕೊಟ್ಟಿದ್ದಾರೆ ಮೇಡಮ್ ಅವರು. ಅವ್ರಿಗೆ ನಮ್ಮ ಊರವರಿಂದ ಧನ್ಯವಾದಗಳು. ಎಲ್ಲಿಂದ ಪಿಲ್ಗೊಂಡ್ಲಲ್ಲಿ ಕ್ರಾಸ್ ನಿಂದ ಸುಂದರಪಾಳ್ಯ ಕಲಾವಸಲ್ಲಿ ಮತ್ತೆ ಕೃಷ್ಣಾಪುರದಲ್ಲಿ ಅದು ಹೋಗಿ ಸುಂದರಪಾಳ್ಯ ಇಲ್ಲ ಆಗಿದೆ ಮೊದಲು ಆಗಿದೆ. ಮತ್ತೆ ಅದು ಮೊದಲ ಬಾರಿಗೆ ಅದು 2 ಕಿಲೋಮೀಟರ್ ಬಂದು ಇವಾಗ ಮೇಡಮ್ ಅವರು ಆಗಿರೋದು ಹೊಸದಾಗಿ ಆಗ್ತಾ ಇರೋದು. ಮೇಡಮ್ ಅವರು ಯಾವುದೇ ಕೆಲಸ ಕೇಳಿದ್ರು ಬೇಡ ಇಲ್ಲ, ಖಾಲಿ ಇಲ್ಲ ಅಂತ ಕಳಿಸೋದೇ ಇಲ್ಲ. ಎಲ್ಲ ಊರಿಗೆ ಐಮಾಕ್ಸ್ ಲೈಟ್ ಆಗಿದೆ, ರೋಡ್ ಆಗ್ತಾ ಇದೆ. ಇನ್ನು ಯಾವುದೋ 1-2 ಬಾಕಿ ಇರ್ಬೋದು ಅಷ್ಟೇ. ಎಲ್ಲ ನಮ್ಮೂರ್ದ್ಗೂ 70 ಲಕ್ಷ ತಾರ್ ರೋಡ್ ಹಾಕಿದೆ. ಐಮಾಕ್ಸ್ ತಲ್ಲಪ್ಪಲ್ಲಿ ನಮ್ಮ ಸುಂದರಪಾಳ್ಯ ಪಂಚಾಯತಿಯಲ್ಲಿ ಎಲ್ಲ ಕೆಲಸನೂ ಮುಕ್ತ ಹಂತಕ್ಕೆ ಬಂದಿದೆ. ಏನೂ ಪೆಂಡಿಂಗ್ ಇಲ್ಲ. ಏನೋ 1-2 ಇರ್ಬೋದು ಅಷ್ಟೇ. ಮತ್ತು ಮೊನ್ನೆ ನಾನು KGF ಅಲ್ಲಿ ನಮ್ಮದು ರೆಡ್ಡಿ ಕಮ್ಯುನಿಟಿಯಲ್ಲಿ ಒಂದು ಇದಾಯಿತು. ನಮ್ಮ ರೆಡ್ಡಿಯವರೆಲ್ಲ ಸೇರಿದ್ದು. ಅಲ್ಲಿ ಪೂರ್ವಭಾವಿ ಸಭೆ ಆಯಿತು. ಅಲ್ಲಿ ನಾವು ರೆಡ್ಡಿಯವರು ಎಲ್ಲ ಮಾತಾಡಿದ್ವಿ. ಯಾರೋ ಒಬ್ಬರು ಇದು ಮಾಡಿದ್ರು, ನನ್ನ ಮೇಲೆ ಸುಳ್ಳು ಹೇಳಿದ್ದಾರೆ. ನನ್ನ ಮೇಡಮ್ ಮೇಲೆ ಏನು ಎಲ್ಲಿ ಮಾತಾಡಿಲ್ಲ. ಮತ್ತೆ ಮಾತಾಡಿಲ್ಲ ಸರ್. ನಾವು ಈ ಮೇಡಮ್ ಅವರು 2 ವರ್ಷದಿಂದ ಕೇಳ್ತಾ ಇದ್ವಿ, ಇದು ಕೊಟ್ಟಿಲ್ಲ ಅಂತ. KC ರೆಡ್ಡಿ ಟ್ಯಾಚು
ಕೊಟ್ಟಿಲ್ಲ ಅಂತ ತಪ್ಪು ಬರೆದಿದ್ದಾರೆ. ಉಣ್ಣ ಮತ್ತೆ ನಾವು ಕಮಿಟಿಯಲ್ಲಿ ಮಾತಾಡಿದ್ವಿ. ನಮ್ಮ ಕ್ಷೇತ್ರದ ಉಣ್ಣಾಟ್ಲ ನಾವು ಕಮಿಟಿಯಲ್ಲಿ ಮಾತಾಡ್ಕೊಂಡಿದ್ವಿ. ನಮ್ಮ ಸಮುದಾಯ ಮಾತ್ರ ಹೆಸರು ಹೇಳ್ಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ತಿಳಿಸಿದ್ದೀವಿ. ನನ್ನ ಹೆಸರು ಮಾತ್ರ ಹಾಕಿದ್ದಾರೆ ಪೇಪರ್. ಗನ್ನೇರಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಪ್ಲಾಂಟ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಸುಂದರಪಾಳ್ಯ ಗ್ರಾಮ ಪಂಚಾಯತಿಗೆ ಸುಮಾರು ವಾಟರ್ ಫಿಲ್ಟರ್ ಇರಲಿಲ್ಲ. ಇವಾಗ ಸುಂದರಪಾಳ್ಯ ಗ್ರಾಮ ಪಂಚಾಯತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಎಲ್ಲ ಸಮಸ್ಯೆಗಳು ಎಲ್ಲ ಊರುಗಳಲ್ಲಿ ಆಗಿಬಿಟ್ಟಿದೆ. ಇವಾಗ ಇದುವರೆಗೂ ಯಾವ ಶಾಸಕರು ಈ ರೀತಿ ಮಾಡಿಲ್ಲ. ನಮ್ಮ ಪಂಚಾಯತಿಯಲ್ಲಿ ನಾವು ಅಧ್ಯಕ್ಷರಾಗಕ್ಕೆ ಮುಂಚೆ ನೀರಿನ ಸಮಸ್ಯೆ ಕೂಡ ಹೆಚ್ಚಿಗಿತ್ತು. ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಪಂಚಾಯತಿಗೆ ಯಾರೇ ಒಬ್ಬರು ಬಂದು ನಮ್ಗೊಂದು ದಿನಗೆ ನೀರು ಬೇಕಪ್ಪ ಅಂತ ಕೇಳಿದವ್ರು ಇಲ್ದಿರ ನಮ್ಮ ಶಾಸಕರು ನಾವು ಕೇಳಿದಾಗೆಲ್ಲ ಬೋರ್ಗಳು ಹಾಕ್ಸಿದ್ದಾರೆ. ಇನ್ನು ಇವಾಗ ಕೂಡ ಮೊನ್ನೆ ತಾನೇ ಒಂದು ಬೋರ್ ಹಾಕಿದ್ದೀವಿ. ಇನ್ನೂ ಅದು ಕನೆಕ್ಷನ್ ಕೂಡ ಕೊಟ್ಟಿಲ್ಲ. ಮತ್ತು ಪಿಲ್ಗೊಂಡಹಳ್ಳಿಯಿಂದ ಸುಂದರಪಾಳ್ಯವರೆಗೂ ರಸ್ತೆ ಹದಗೆಟ್ಟಿತ್ತು. ಪಿಲ್ಗೊಂಡಹಳ್ಳಿ ಕ್ರಾಸು, ಕಲಾವಸಹಳ್ಳಿ, ಕೃಷ್ಣಾಪುರ, ಸುಂದರಪಾಳ್ಯ ಟಚ್ ಇದು ರಸ್ತೆ. ಈ ರಸ್ತೆಯನ್ನು ಕೂಡ ಡಂಬರೀಕರಣ ಆಗೋಕ್ಕೆಲ್ಲ ರೆಡಿಯಾಗಿದೆ. ಮತ್ತು ಸುಂದರಪಾಳ್ಯದಿಂದ ಸೋಮಸ್ನಹಳ್ಳಿ ಬಾರ್ಡ್ರು, ಮುಳ್ಬಾಗಿಲು ಬಾರ್ಡ್ರ್ವರೆಗೂ ದರ್ಗಾ ಇದೆ ಅಲ್ಲಿವರೆಗೂ ಕೂಡ ಇವಾಗ ರೋಡ್ ಕೂಡ ಆಗೋಕ್ಕೆಲ್ಲ ವ್ಯವಸ್ಥೆಗಳು ನಡೆದಿದೆ. ನಮ್ಮ ಶಾಸಕರು ಬಂದ ಮೇಲೆ ಎಲ್ಲ ಕೆಲಸಗಳು ಮುಕ್ತಾಯ, ಪಂಚಾಯತಿಯಿಂದ ಶುದ್ಧ ಕುಡಿಯುವ ನೀರಿನ ಮುಕ್ತಾಯ ಹಂತಕ್ಕಾಗ್ಬಿಟ್ಟಿದೆ. ಇದುವರೆಗೂ ಯಾವ ಶಾಸಕರು ಮಾಡಿಲ್ಲ. ನಮ್ಮ ಶಾಸಕರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಬೋರ್ವೆಲ್ ಅಲ್ಲಿ ನೀರ್ ಚೆನ್ನಾಗಿದೆ ಅಲ್ವಾ? ಇದು ಟೆಸ್ಟಿಂಗ್ ಆಗಿದೆ ಅಲ್ವಾ? ಇನ್ನೊಂದು ಸಾರ್ವಜನಿಕ ಬಂಧುಗಳೇ, ಈ ದಿನ ಘನ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಅವರು ಅನುದಾನವನ್ನು ತಂದು ಈ ದಿನ ನಮ್ಮ ಇಡೀ ಗನ್ನೇರಹಳ್ಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ಊರಿನ ಪರವಾಗಿ, ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಗ್ರಾಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಆಮು ಲಕ್ಷ್ಮೀನಾರಾಯಣವ್ರು ಬಂದಿದ್ದಾರೆ. ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಮಾಜಿ ಚೇರ್ಮನ್ರಾದಂಥ ಜಯರಾಮ್ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ತಲಪಲ್ಲಿ ಜಯರಾಮ್ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ಶೇಖ್ ಅಫ್ರೋಜ್ ಬಂದಿದ್ದಾರೆ. ವೆಂಕಟರಾಮ್ ಬಂದಿದ್ದಾರೆ. ನಮ್ಮ ಚೇರ್ಮನ್ ಆದಂಥ ನಮ್ಮ ತಂಗಿಯಾದಂಥ ಸುವರ್ಣಮ್ಮ ವೆಂಕಟರಾಮಪ್ಪ ಇದ್ದಾರೆ. ಎಲ್ರಿಗೂ ನನ್ನ ಊರಿನ ಪರವಾಗಿ, ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ರಾಂಬಾಬು ರಾಂಬಾಬುನ್ ಮರ್ತಿರ್ಬೋದು, ಏನು ಬೇಜಾರು ಪಡೋರು. ನನ್ನ ಆತ್ಮೀಯನು ಮನಸ್ಸಲ್ಲಿ ಏನು ಇಲ್ಲ, ಇಟ್ಕೊಳ್ಳೋದಿಲ್ಲ ಮೇಡಮ್ ನಮ್ಮವರು. ಆದ್ದರಿಂದ ಇವತ್ತು ತುಂಬು ಹೃದಯದಿಂದ ಇಡೀ ಗನ್ನೇರಹಳ್ಳಿ ಗ್ರಾಮಸ್ಥರು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ KGF ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ರೂಪಕಲಾ ಶಶಿಧರ್ ಅವ್ರನ್ನ ಅಭಿನಂದಿಸ್ತೀವಿ. ಇನ್ನೂ ನಮ್ಮ ಹಳ್ಳಿಗೆ ಅವರ ಪರವಾಗಿ ಅನೇಕ ಅನುದಾನಗಳನ್ನು ತಂದು ನಮ್ಮ ಹಳ್ಳಿನ ಇಂಪ್ರೂವ್ ಮಾಡ್ತಾರೆ ಅಂತ ಉದ್ದೇಶ ನಮಗಿದೆ. ಅವರ ಆಡಳಿತವನ್ನು ಇಡೀ ನಮ್ಮ ಹಳ್ಳಿ ಜನ ಕೊಂಡಾಡೋಕ್ಕೆ ಇಷ್ಟಪಡ್ತಾರೆ. ಕಾರಣ ಏನಂದರೆ ಹಗಲು ಇರುಳು ಅನ್ನೋದು ನೋಡದೆ ಇಡೀ ಕ್ಷೇತ್ರಕ್ಕೆ ಸುತ್ತಾಡಿ ಅನೇಕ ಅನುದಾನಗಳನ್ನು ತಂದು ಇವತ್ತು 224 ಕ್ಷೇತ್ರಗಳಲ್ಲಿ, ಕರ್ನಾಟಕ ಸರ್ಕಾರದ 224 ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ನಾನು ಅವರನ್ನು ತುಂಬ ಹೃದಯದಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದಿಸ್ತೀನಿ. ಇನ್ನು ಕೆಲವರನ್ನು ಮರೆತಿರ್ಬೋದು. ಇಲ್ಲಿ ಬಂದಿರತಕ್ಕಂಥ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು, ಪೊಲೀಸ್ ಇಲಾಖೆಯವರು, ಇನ್ನೂ ಇಲ್ಲಿ ಸೇರಿರ್ತಕ್ಕಂಥ ಅನೇಕ ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ನಮ್ಮ ಲಾಯರ್ ಆದಂಥ ಪದ್ಮನಾಭ ರೆಡ್ಡಿ ಅವರು, ಮಾಕೆನ್ನೋ ಫ್ರೀ చేయండి నిజమే. ಆದ್ದರಿಂದ
ಈ ನಮ್ಮ ಗ್ರಾಮಸ್ಥರ ಪರವಾಗಿ ಇನ್ನೊಮ್ಮೆ ನಮ್ಮ ರೂಪಕಲಾ ಶಶಿಧರ್ ಅವ್ರ ಮೇಡಮ್ ಅವ್ರನ್ನ ಅಭಿನಂದಿಸ್ತೀನಿ. ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ತುಂಬ ಹೃದಯದಿಂದ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದಿಸ್ತೀನಿ. ಅವರ ಕೆಲಸವನ್ನು ಶ್ಲಾಘನೀಯವಾಗಿ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಕುಡಿಯುವ ನೀರು ಘಟಕವನ್ನು 12 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ತಂದು ತಮ್ಮ ಕಾರ್ಯವನ್ನು ಮೆರೆದಿದ್ದಾರೆ. ಅವರಿಗೆ ಇನ್ನೊಮ್ಮೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಅವರಿಗೆ ದೇವರು ಒಳ್ಳೆಯದು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ನೀಡಲಿ. ಇನ್ನು ಮುಂದೇನು ಅಧಿಕಾರವನ್ನು ನೀಡಲಿ. ನಾವು ಇನ್ನು ಮುಂದೆ ಅವ್ರ ಪರವಾಗಿ ನಿಂತು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಾನು ಅವ್ರ ಕೆಲವಾಗಿ, ಯಾಕಂದರೆ ನಾನು 2-3 MLAs ಮಾಡೋಕ್ಕೆ ಕಷ್ಟಪಟ್ಟಿರೋನು ಇಡೀ ಸಾರ್ವಜನಿಕ ಪತ್ರಿಕಾ ಮಿತ್ರರಿಗೆ ಗೊತ್ತು. ಇಲ್ಲಿ ಅವ ನಂಬಿಟ್ರೆ ಒಂದ್ಸಲ ಯಾರನ್ನಾದ್ರೂ ನಂಬಿಟ್ರೆ ಪ್ರಾಣ ಕೊಡಕ್ ರೆಡಿ. ಆ ರೀತಿ ತಯಾರು ಮಾಡಿದೀವಿ, ಎಲ್ರಿಗೂ ಗೊತ್ತು. ఆయా ఎంకిది మరల్ల కొత్తు విచారాలు మనసులో పెట్టుకోవాల అమ్మా శ్రాయశక్తుల నీకు ముందుకు గెలిపించేకే నీ అనుకుంటాము, ఎప్పుడు నీ పరమే ఉంటాము. వేరే మాట్లేదు. ప్రమాణం చేస్తాను ఇప్పుడు. అవును అవును నిజమమ్మా. நின்னை தீண்டும் இன்பம் தோன்றுதட நந்தலாலா நந்தலா